ನಮಸ್ಕಾರ, ವೆಲ್ಕಮ್ ಟು ಯಶಿ ವ್ಲಾಗ್ಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಕ್ಕಿ ಸಬ್ಬಕ್ಕಿ ಪಾಯಸ ಮಾಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಕಾಯಿಸಿಟ್ಕೊಂಡಿರೋ ಹಾಲು, ಅಕ್ಕಿ ಮತ್ತು ಸಬ್ಬಕ್ಕಿ, ಸಕ್ಕರೆ, ತುಪ್ಪ, ಒಣ ದ್ರಾಕ್ಷಿ, ಏಲಕ್ಕಿ ಮತ್ತು ಗೋಡಂಬಿ. ಇಷ್ಟು ಐಟಮ್ ಇದ್ರೆ ಸಾಕು. ಇವಾಗ ಸ್ಟಾರ್ಟ್ ಮಾಡೋಣ. ಸಬ್ಬಕ್ಕಿ ಮತ್ತು ಅಕ್ಕಿ ಒಂದೇ ಬೌಲಲ್ಲಿ ಎರಡನ್ನೂ ಹಾಕ್ಕೋಬೇಕು. ನೋಡಿ, ಈ ಬೌಲಲ್ಲಿ ಅಕ್ಕಿ ಸಬ್ಬಕ್ಕಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿರುತ್ತೆ. ಈಗ ಬಾಣಲಿಗೆ 1 ಸ್ಪೂನ್ ತುಪ್ಪ ಮೆಲ್ಟ್ ಆದಮೇಲೆ ಅದಕ್ಕೆ ಗೋಡಂಬಿ, ಒಣ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ನಾವು ಪಾಯಸ ಎಲ್ಲ ಮಾಡುವಾಗ ಹುರ್ಕೋತೀವೋ ಆ ರೀತಿ ಹುರ್ಕೊಂಡ್ರೆ ಸಾಕು. ಇವಾಗ ಆಗಿದೆ. ಇದಕ್ಕೆ ಅರ್ಧ ಲೀಟ್ರು ಆಲ್ರೆಡಿ ಕಾಯಿಸಿಟ್ಕೊಂಡಿರೋ ಅಂಥ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಬೇಕು. ಈಗ ಅದಕ್ಕೆ 1 ಬೌಲ್ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಸಕ್ಕರೆ ಎರಡೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗೋವರೆಗೂ ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ಕೊಳ್ಳೋದ್ರಿಂದ ಸಕ್ಕರೆನೂ ಬೇಗ ಕರಗತ್ತೆ. ಸ್ವಲ್ಪ ಲೈಟಾಗಿ ಕುದಿ ಬರೋವರೆಗೂ ತಿರುಗಿಸ್ಕೊತಾ ಇದ್ರೆ ಒಳ್ಳೇದು. ನೋಡಿ, ಕುದಿ ಬರ್ತಾ ಇದೆ. ಪೂರ್ತಿ ಡಿಶ್ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ, ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ, ಉಕ್ತಾ ಇದೆ. ಇವಾಗ ನೆನೆಸಿಟ್ಟಿದ್ದಂಥ ಅಕ್ಕಿ ಮತ್ತು ಸಬ್ಬಕ್ಕಿ ಎರಡನ್ನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಟೈಮ್ ತಿರುಗಿಸ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಕುದಿ ಬೇಗ ಬರಲಿ ಅಂತ ಹೈ ಫ್ಲೇಮ್ ಮಾಡ್ಕೋಬೇಡಿ. ಲೋ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಕುದಿ ಬರೋಕ್ಕೆ ಬಿಟ್ಟು ಮತ್ತೆ ತಿರುಗಿಸ್ಕೊಬೇಕು. ಇಲ್ಲ ಅಂದರೆ ತಳ ಹಿಡ್ಕೊಬಿಡುತ್ತೆ. ನಾವು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಈ ಥರ ಡಿಶ್ಗಳನ್ನ ಮಾಡೋದ್ರಿಂದ ತಳ ಹಿಡಿಯೋದು ಅವಾಯ್ಡ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಮತ್ತೆ ತಿರುಗಿಸ್ಕೊಬೇಕು. ಸುತ್ತ ಕೆನೆ ಕಟ್ಕೋತಾ ಇರುತ್ತೆ. ಅದನ್ನ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಎಲ್ಲಾನು ಮಿಕ್ಸ್ ಆಗುತ್ತೆ. ನೋಡಿ, ಕುದೀತಾ ಹೇಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಇದೆ ಅಂದರೆ ತಿಕ್ ಆಗ್ತಾ ಇದೆ. ಈ ರೀತಿ ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಾಗ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವು ಬಿಡದೆ ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಎಲ್ಲ ಹೋಗಿ ತಳಕ್ಕೆ ಅಂಟ್ಕೊಬಿಡುತ್ತೆ. ನೋಡಿ, ನೀಟಾಗಿ ತಿರುಗಿಸ್ಕೊಬೇಕು. ನೋಡಿ, ಈಗ ಇನ್ನೂ ತೆಕ್ಕಾಗಿದೆ. ಕುದೀತಾ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಾವು ತಿರುಗಿಸ್ಕೋತಾನೆ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಲ್ಲ, ತಳ ಇಟ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ, ಎಷ್ಟು ತಿಕ್ಕಾಗಿದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಆಲ್ಮೋಸ್ಟ್ ರೆಡಿ ಇದೆ ಅಂತ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ಎಸ್, ಇವಾಗ ರೆಡಿ ಆಗಿದೆ. ಇದನ್ನ ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಆರಿದ ಮೇಲೆ ತಿಂದರೆ ಆಸಮ್ ಆಗಿರುತ್ತೆ ಟೇಸ್ಟು. ಈ ಡಿಲಿಷಿಯಸ್ ಅಕ್ಕಿ ಸಬ್ಬಕ್ಕಿ ಪಾಯಸನ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಲವ್ಡ್ ಒನ್ಸ್ಗೆ ಈ ಡಿಶ್ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಮತ್ತು ನನಗಂತೂ ಈ ಡಿಶ್ ತುಂಬಾ ಇಷ್ಟ. ಮತ್ತು ಯಾರೆಲ್ಲ ಸ್ವೀಟ್ನ ತುಂಬ ಇಷ್ಟಪಡ್ತಾರೆ ಅವ್ರಿಗಂತೂ ಈ ಡಿಶ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಎಸ್, ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.